ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ನಮ್ಮ ಬಾದಾಮಿಯ ವಿಜಯ್ ಹಾಗೂ ಅವರ ಕುಟುಂಬನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಬನ್ನಿ ಚಪ್ಪಾಳೆ. ನನ್ನಂತ ಗಂಡು ಯಾರಿಲ್ಲ, ನನ್ನಂತ ಬಂಡ ಇಲ್ಲಿಲ್ಲ. ದೇವ್ರ ಭಗವಂತ ದೇವ್ರೇ, ಕಂಡೀಷನ್ ಇಲ್ಲದ ಕಾರು, ಕಟ್ಟಾದ ಸಿನಿಮಾದ ರೀಲು, ಕ್ಷಯರೋಗ ಹತ್ತಿದ ಹೆಂಡತಿ, ತಗಣಿ ಸೇರಿದ ಪ್ಯಾಂಟು, ಇವನವನಿಗೆ ನಾಲ್ಕು ಅನುಭವಿಸ್ತವಂಗ ಗೊತ್ತ್ರಿ, ನಾಲ್ಕು ಅನುಭವಿಸ್ತವಂಗ ಗೊತ್ತು. ಅದ್ರಾಗ ನನ್ನ ಹೆಂಡತಿ ಅದಾಡ್ರಿ ಇವನವನ ಆಕಿ ಕೈಯಾಗ ಸಿಕ್ಕನ ಹೆಂಗಾಗಿನಿ ಅಂದ್ರ ಒಣಕಲ್ ಕಡ್ಡಿ ಆದಂಗ ಆಗಿನಿ. ಬಂದು ನೋಡ್ರಿ ಮಾರ್ಯವನ ಅವತಾರ ತೊಟ್ಟು. ಅಯ್ಯೋ ಹಿಂಗ್ಯಾಕ ಮಾರ್ಯವನ ಅವತಾರ ತೊಟ್ಟು ಬಂದ್ ನಿಂತಿದ್ದೀನಿ. ನೀನು ಅಲೇ ಇವನ ಜಗಳ ತೆಗಿಬೇಕಂತ ಬಂದಿಯಾ? ಏನ್ ದಾರಿ ಮೇಲೆ ನನ್ನ ಮರ್ಯಾದೆ ಕಳಿಬೇಕಂತ ವಿಚಾರ ಇಟ್ಕೊಂಡಿ? ಮನೆಗೆ ಬರ್ಬೇಕಂತ ಮಾಡಿಯ, ಸನ್ಯಾಸಾಗಿ ಯಾವ್ದ್ರ ಮಠ ಸೇರ್ಬೇಕಂತ ಮಾಡಿಯ, ಈ ವರ್ಷ ಮನೆಗ್ ಬರ್ತಾನೋ ಇಲ್ಲೋ ಅಂತ ಮಾಡಿದ್ದೆ, ಆದ್ರೆ ಬಂದಿಲ್ಲಪ್ಪ ನನ್ನ ಕರ್ಮ. ಇನ್ನ ನಾ ಹೇಳ್ತೀನಲ್ಲ, ಮನಿಗ್ ಬಂದಿಲ್ಲ, ಮನಿಗ್ ಬರು ದಾರ್ಯಾಗ ನಿಂತೀನಿ. ಹೌದಾ? ಹಂಗಾದ್ರೆ ಇಲ್ಲೇ ನಿಂತು ಬಿಡು. ಜಳಕಕ್ ನೀರು, ಊಟಕ್ಕೆ ತಾಟು, ಹಾಸ್ಕೊಳಕ್ ಹಾಸ್ಗಿ ಎಲ್ಲ ಇಲ್ಲೇ ತಂದು ಬಿಡ್ತೀನಿ. ಇಲ್ಲೇ ಜಳಕ ಮಾಡಿ, ಇಲ್ಲೇ ಊಟ ಮಾಡಿ, ಇಲ್ಲೇ ನಿದ್ದೆ ಮಾಡಿ, ಇಲ್ಲೇ ಇಟ್ಟು ಹೋಗಿಬಿಡುವಂತ. ಯಾರು ಮಾಡ್ತಾರ ಅಷ್ಟ ಮಾಡ್ತೀನಿ. ಸ್ವಲ್ಪರ ನಾಚಿಕೆ ಮಾನ ಮರ್ಯಾದೆ ಇದ್ರ ಹೌದು ಅಲ್ಲ? ಯಾರಿಗೆ? ನಮ್ಮ ಅವನ ಅಳಿಯಾಗ ಆ ವಿವೇಕ್ ನನ್ನ ಮಗ. ನಾನು ಮನೆಗೆ ಹೆಂಟ ಅದಾಳ ಸತ್ತಾಳ, ಆಕೆ ಏನಾಟ ಬೇಕಾ ಬೇಡ, ಸ್ವಲ್ಪ ಕಾಜಿ ಐತೆ ನಿನಗ. ಗಡನ ನನ್ನ ಹೊಟ್ಟೆಲೆ ಮಕ್ಕಳಾಗಿದ್ರ ಇಟ್ಟದಾಗಲೇ ಸ್ವಸ್ತ್ಯಾರು ಬರ ವಯಸ್ಸು ನಿನಗ. ತೀರಾ ಈ ನಮನಿ ನಾಚಿಕೆ ಬಿಟ್ಟು ತಿರುಗಬಾರದು. ಈ ನಮನಿ ದಾರಿ ಮೇಲೆ ನಿಂತು ಬಡ ಬದರ್ಬಾರ್ದ ನೀನ? ಈ ನಮನಿ ಬಡ ಒದರರು ಮುಂದಿನ ಜನ್ಮದಾಗ ಮೋಟ್ರ್ ಹಾರ್ನಾಗಿ ಹುಟ್ಟತಾರಂತ. ಹಿಂಗ ಯಾವಾಗ್ಲೂ ಪೆರಿ ತಿರ್ಗವ್ರು ಕಾಳ ಬಜಾರ್ದಾಗಿ ಲಾರಿಯಾಗಿ ಹುಡ್ತಾರ. ಲಾರಿ ನಾನು ಏನ್ ಮಾಡ್ಲಿ? ಹೊತ್ತಿಗೆ ಸರಿಯಾಗಿ ಬಂದು ನಂದು ನಿನಗೆ ತೋರ್ಸಾಕ ಮುಖ. ನಾಯೇ ನಿಮ್ಮ ಅಪ್ಪನ ಮನೆ ಅಳೆತನಕ್ಕೆ ನಿಂತಿಲ್ಲ, ನಮ್ಮನೇನ್ ದುಡಿಯಾಕ ಇಟ್ಕೊಂಡ್ರಲ್ಲ, ಆ ಸಾವುಕಾರಿಗೆ ಗೊತ್ತಾಗಬೇಕು ನಮ್ಮ ಹಣೆ ಬರ ಏನು ಅಂತ. ಗಾಡಿ ಕೆಟ್ಟು ಗ್ಯಾರೇಜ್ನಾಗ ಐತಿ, ರಿಪೇರಿ ಮಾಡಿಸ್ಕೊಂಬ ಅಂದಿದ್ರು, ಅದಕ್ಕೆ ಹೋಗಿದ್ದೆ. ಈಗ ಏನ್ ಮಾಡ್ತಾ ಆ ಹರಿಶ್ಚಂದ್ರ ರಾಜ ಕಳ್ಕೊಂಡು ಡೆಲಿವರಿ ಯಾಕಾಗಿನ ಅಂತ ನನ್ಗೆ ಈಗ ಅನ್ಸುತ್ತ. ಜಗಣ್ಣ ಏನ ಅಂದ್ರೆ ಇವನ್ ಮ್ಯಾ ನನಗೆ ಪೂರ್ತಿ ವಿಶ್ವಾಸ ಐತ್ ನೋಡ್ರಿ. ಏನಂತ? ನೀ ಪಕ್ಕ ಬದಮಾಸ ಅಂತ. ಹೌದನ್ರಿ ಭಟ್ರ? 100%. ಒಪ್ಕೊಂಡಿನ್ರಿ ಪಕ್ಕ ಬದಮಾಸ ಅದನ್ರಿ ಇವ. ತರಮ್ಮ ನೋಡ್ರಿ, ದಾರಿ ಮೇಲೆ ನಿಂತ ನನ್ನ ಮರ್ಯಾದೆ ಕಳ್ಯಾಕತ್ತಾರ್ರಿ. ಯಾಕಮ್ಮ ಬೀದಿಲಿ ಹಂಗ ಮಾತಾಡ್ತೀಯ ಗಂಡನ್ಗೆ? ಇಲ್ರಿ, ಅವ್ನ ಅಲ್ಕಟ್ಟಿಗಿರಿ ಏನೇನಾಯ್ತದ ನನಗ್ ಗೊತ್ತೈತಿ. ಅಯ್ಯೋ ನಿಮ್ಗ ಗೊತ್ತಿರ್ಬೇಕ್ರಿ, ಇಲ್ಲಾಂದ್ರೆ ವಿಜಯ್ ಯಾಕೆ ಕೊಡ್ತಿದ್ದ? ಹೌದ್ರಿ, ಅದು ಮಾತ್ರ ಕರೆ ಬಿಟ್ಟು ಇವ್ರು ಇಲ್ಲಿ ಅದಾರಲ್ಲ, ಆಶೀರ್ವಾದಲೇ ಅಪ್ಪ. ನಾ ಆಶೀರ್ವಾದ ತಡ್ರಿ, ನಾ ಇನ್ನ ನಮಸ್ಕಾರ ಹೇಳಿಲ್ಲ, ಅಡ್ವಾನ್ಸ್ ಆಗಿ ಯಾಕೆ ಆಶೀರ್ವಾದ ಮಾಡ್ತೀರಿ? ಏನಂದಿ? ಆಸ್ಪತ್ರೆ ಓಪನಿಂಗ್ ಸೆರೆಮನಿಗೆ ಡ್ಯಾನ್ಸರ್ ಬಾಯ್ ಬರ್ತಾಳ. ಬಂದಾರ ಇವ್ಡಿ ಕಿಚಡಿ ಬೇಡಿದ್ರೆ ಗೌಡ ಹಸಡ ನೀಡಿದ್ ನಾನು. ಈಗ ಕೊಡ್ತ ನೋಡ್ರಿ, ಹೇಳಿ ಮಾಡಿಸಿದ ಅವು ಸಂಗತಿಗಳ ಸಂತಿ. ಇದಕ್ಕಂತೂ ಮಾತಾಡಿದ ತಿಳಿದಿಲ್ಲ ನೋಡಿ. ಇಷ್ಟ ಆ ದೇವ್ರಷ್ಟು ಬಿಟ್ಟಿ ಬೆಸರಿಕಿಲಿ ಯಾಕೆ ಇವನ್ ಯಾರು ಹುಡ್ಸಾನೋ ಏನೋ ಯಾರಿಗ್ ಗೊತ್ತು. ತಿಂಡಿ ಹೆಚ್ಚಾಗಿ ಹುಡ್ಸಾನಂತ. ಅದ ಹೆಚ್ಚಾಗಿ ಹುಟ್ಟಿರ್ಬೇಕು. ಹಂಗಾಗಿಲ್ತಾಯವ ಇವ್ ಎರಡು ಅಲ್ಲಿ ಮ್ಯಾಗ ವೇಟಿಂಗ್ ಲಿಸ್ಟ್ನ್ಯಾಗ ಹಾಕಿದ್ದು ಅಂತ. ಯಾಕೆ ರೆಡ್ ಜೂನ್ಯಾಗ ಇಲ್ಲ? ಇಲ್ಲಿ ತಳಗ ನಗೆ ಹಬ್ಬ ಕಾರ್ಯಕ್ರಮಕ್ಕೆ ಕೊರತಿತ್ತಂತ. ಈ ಎರಡು ಉಂಡಿ ಮಾಡಿ ಇದೊಂದು ಜಾಲೆಳ್ದ ಹೋಗದನ, ಇದನ್ನು ಜಾಲೆಳ್ದಾಗ ಹೋಗದ. ತಾಯವ್ ಬಂದಾಳ. ತಾಯಿಗೆ ಬೇಸರ ಅದೇ? ತಾಯವ್ ಬಂದಾಳ, ಗೊತ್ತೈತಿ ತಾಯಿಗೆ ಬೇಸರ. ಸಾವುಕಾರ ಈಕಿ ಬಂದಾಳಲ್ರಿ, ಈಕಿ ಅನ್ಬಾರ್ದು. ಯಾಕ? ಆ ಹೆಣ್ಮಳ ಗಾಂಡಿ ಇಲ್ಲೇ ಅದಾನ. ಇವ ಅಬುಲ್ಲೆ ಬೇಬಿ ಮಗ. ಸರಿ ಇಲ್ಲೇ ಅದೇನಾತಂದ್ರ ಬ್ಯಾಳೆ ತನ ನಿದ್ದಿಲ್ಲ, ಅದಕ್ಕ ಕಣ್ಣು ಕೆಂಪಾಗ್ಯಾವ. ಅಂತ ನೀನ್ ಮಾಡಕ್ತಿದ್ದೆ ಯಪ್ಪ. ಅವೇನ್ ಮಾಡ್ತಾನ?
ಮಾಡೋರು ತಮ್ ಕೆಲಸ ಮಾಡ್ತಿದ್ರ ಮಾಡೋರ್ದು ನೋಡೇ ಕಣ್ ಕ್ಯಾಂಪ್ ಮಾಡ್ಕೊಂಡ್ ಕುಂತ ಈಗೇನ ತಿರುಗಿಸ್ಬಿಡಿರಿ. ಏನಂದ್ರ ನಮ್ದೇನ್ಯಾರು ನಿನ್ನ ಹೆಂಡತಿ ಗರ್ಭಿಣಿ ಆಗಿದ್ದು ನನಗ ಗೊತ್ತಿಲ್ಲ ಅಂತಾರಿಲ್ಲ. ಹಂಗಾರ ಹೇಳೋ ಮರಿ ಎದಿನ ಸಾಲ ಅನ್ಸಿಟ್ಟಲ್ಲಿ ಆ ಹೆಣ್ಮಳಕ್ ಗಾಂಡಿ ಇಲ್ಲಿ ಅಂತ ಹೇಳ್ರಿ ಬರೋಬರಿ ಹೇಳ್ರಿ. ಅವ ಇರುಕಲೆ ನೀನೇ ಹಾಕಕಿನ್ನ ಬಸರು ಹಸರು ಮಾಡ್ತು ಅಲೇ. ಶಿವ 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 ನನ್ನ ಗಂಡ ನೆನೆಸ್ಕೊಂಡು ನೀವ್ ಯಾಕೆ ನನ್ನ ಬಸರ್ ಮಾಡ್ತೀರಿ? ಬಿಡ್ರಿ ಅದ್ರ ಹೋಲ್ ಎತ್ತಾಗ ಬಿಟ್ಟಿವ್ರಿ ಬಿಡ್ರಿ. ತಾಯಿ ತಂದೆ ಚಿಕ್ಕಪ್ಪ ಮಗ ಎಲ್ಲಾ ಸೇರಿ ಒಂದೇ ನಾಟಕದಲ್ಲಿ ಏನ್ ಇನ್ವಾಲ್ವ್ಮೆಂಟ್? ಏನ್ ಈ ನಾಟಕದ ಹೆಸರು ಆಕ್ಚುಲಿ? ಕಿವುಡ ಮಾಡಿದ ಕಿತಾಪತಿ ಅಂತ. ಕಿವುಡ ಮಾಡಿದ ಕಿತಾಪತಿ. ಅಪ್ಪ ಮಮ್ಮಿ ಇದನ್ನ ಬಿಟ್ಟು ಈ ಪಾತ್ರ ಮಾಡೋದು ಬಿಟ್ಟು ಕಾಮಿಡಿ ಝೋನ್ ಬಿಟ್ಟವ್ರು. ಕಾಮಿಡಿ ಝೋನ್ ಮಾಡ್ತಾ ಇಲ್ವಾ ನೀವು? ನಾಯಕಿ ಪಾತ್ರ, ಹೀರೋಯಿನ್ ಪಾತ್ರ, ಸ್ಟೋರಿ ಸ್ಟೋರಿ ಒಳಗೆ ಮಾಡಿ. ಬಹಳ ವರ್ಷ ಆಯ್ತು. ಸೊ ಇವತ್ತು ಇಲ್ಲೇ ಮಾಡಿದಂಗಾರೆ ಹಂಗಾರೆ ಇನ್ನು ಜೋರಾಗಿ ಬರಲ್ಲಪ್ಪ ಚಪ್ಪಾಳೆ. ಭಟ್ರೆ, ನಿಮ್ಮ ಬಯಲ ಸೀಮೆಯ ಪ್ರತಿಭೆಗಳನ್ನ ನೋಡಿ ಏನ್ ಅನ್ನಿಸ್ತು? ಇವರು ಬೆಳತನಕ ಜನನ ಎಂಟರ್ಟೈನ್ ಮಾಡ್ತಾರೆ ಕಣ. ರಾತ್ರಿ ಒಂದು 7-8 ಗಂಟೆಗೆ ಒಂದು ಹಾಡು ಹಾಕಿ ಕರೆದು ಆ ನಾಟಕ, ಊರಲ್ಲಿ ಬಂದವರು, ಒನ್ಸ್ ಮೋರು, ಚಿಲ್ಲರೆ ಕಾಸು ಏನೆಲ್ಲಾ ನೋಡಿ ಬೆಳೆದ ಕಂಪನಿ. 87 ವರ್ಷ ಸುಮ್ಮನೆ ಆಗಿಲ್ಲ ಈ ಕಂಪನಿಗೆ. ಇಡೀ ಕುಟುಂಬ ಒಂದು ನಟನೆಯನ್ನ ವೃತ್ತಿಯಾಗಿ ತಗೊಂಡು ಈ ಜೀವನ ಕಳೀತಾ ಇದಾರಲ್ಲ, ಇಂಥವು ಅವ್ರು ಎಲ್ರಿಗೂ ನಾನು ಶುಭ ಕೋರ್ತೇನೆ. ಯಾಕಂದ್ರೆ ಕಲೆ ಎಲ್ಲಿ ಉಳಿತದೋ, ಕನ್ನಡ ಎಲ್ಲಿ ಉಳಿತದೋ, ಎಲ್ಲಿ ಬೆಳೀತದೋ ಅಲ್ಲಿ ಎಲ್ಲರಿಗೂ ನಮಸ್ಕಾರ ಮಾಡ್ಬೇಕು ನಾವು. ಅದು ನಮ್ಮ ನಾಡಿಗೆ, ನಮ್ಮ ನುಡಿಗೆ ನಾವು ಮಾಡೋ ಅಲ್ಪ ಸೇವೆ ಅದು. ಜೈ ನಾಟಕ ಕಂಪನಿ, ಜೈ ಉತ್ತರ ಕರ್ನಾಟಕ, ಜೈ ಸಮಸ್ತ ಕರ್ನಾಟಕ. ಮೊದಲನೇದಾಗಿ ತುಂಬಾ ತುಂಬಾ ಧನ್ಯವಾದಗಳು. ನಿಮ್ಮಂತಹ ಕಲಾವಿದರು ಬಂದು ಇಲ್ಲಿ ಪರ್ಫಾರ್ಮ್ ಮಾಡಿದ್ರಿ. ಮತ್ತೆ ಇವ್ರಿಗೆಲ್ಲರೂ ಜಗಣ ಯಾವಾಗಲೂ ಹೇಳ್ತಾರೆ ಟೈಮಿಂಗ್ಸ್ ಹೇಗೆ ಎತ್ಕೋಬೇಕು, ಹೇಗೆ ಡೈಲಾಗ್ ಹೇಳ್ಬೇಕು ಅಂತ. ತುಂಬಾ ಕಲಿಯುವಂಥದ್ದಿದೆ. ನಿಜವಾದ ಕಲಾವಿದ್ರು ಯಾರಪ್ಪ ಅಂದ್ರೆ ಅದು ರಂಗಭೂಮಿ ಕಲಾವಿದ್ರು ಅಂತ ಹೇಳಿ. ಅದರಿಂದ ತುಂಬಾ ತುಂಬಾ ಥ್ಯಾಂಕ್ಸ್. ಎಷ್ಟು ಚೆನ್ನಾಗಿ ಮಾಡಿದೆ ವಿಜಯ ನೀನು. ನೀನು ಚೆನ್ನಾಗಿ ಆಡ್ತಿ ಅಂತಾನೆ ನಮ್ಗೆ ಇವತ್ತೇ ಗೊತ್ತಾಗ್ತಿರೋದು. ಹೌದು, ಏನೇನೋ ಆಡ್ತಿದ್ದೆ ನೀನು. ಪಾತ್ರ ಚೆನ್ನಾಗಿ ಮಾಡಿದೆ ಸರ್. ನೀವು ಚಿಕ್ಕಪ್ಪನವ್ರು ಚೆನ್ನಾಗಿತ್ತು. ಫೇವ್ರೇಟ್ ನೀವು ನಮ್ಗೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಇಡೀ ಕುಟುಂಬಕ್ಕೆ ಥ್ಯಾಂಕ್ ಯು. ಜಗಣ ಬರೀ ಇನ್ನೊಬ್ಬರಿಗೆ ರಂಜಿಸಿ ಸಂತೋಷಪಟ್ಟು ಬೆಳಕನ್ನ ನೋಡದೆ ಬದುಕನ್ನ ಸಾಧಿಸೋ ಜನ ಇವರೆಲ್ಲ. ಬೆಳಕೆ ನೋಡಲ್ಲ ಅವರು. ರಾತ್ರಿ ಎಲ್ಲ ಡ್ರಾಮಾ ಮಾಡ್ತಾರೆ, ಬೆಳಗ್ಗೆಲ್ಲ ಆಯಾಸವಾಗಿರುತ್ತೆ, ನಿದ್ರೆ ಮಾಡ್ತೀರಿ. ಇಷ್ಟೇ ಜಗತ್ತು. ಒಳ್ಳೇದಾಗ್ಲಿ ನಿಮಗೆ. ಕಲಾವಿದರುಗಳೆಲ್ಲರೂ ಚೆನ್ನಾಗಿರ್ಬೇಕು. ಇವತ್ತು ಏನಾಗಿದೆ, ಇವ್ರ ಕಂಪನಿ ಡ್ರಾಮಾಗಳು ಇವತ್ತು ಆ ಭಾಗದಲ್ಲಿ ಜನಕ್ಕೆ ಅವ್ರಿಗೆ ನಾವು ದೊಡ್ಡ ಚಪ್ಪಾಳೆ ಹೊಡಿಬೇಕ್ರಿ. ಉತ್ತರ ಕರ್ನಾಟಕದ ಮಂದಿಗೆ ಸಿನಿಮಾಗೆ ಈಕ್ವಲೆಂಟ್ ಆಗಿ ಎಷ್ಟೇ ಕಾಂಪಿಟೇಷನ್ ಕೊಟ್ಟರು, ಎಷ್ಟೇ ದೊಡ್ಡ ಪಿಕ್ಚರ್ ಬಂದ್ರು, ಅಟ್ಲೀಸ್ಟ್ ಆಡಿಯನ್ಸ್ ಇದ್ದಾರೆ, ಮತ್ತೆ ಆಕ್ಟ್ ಮಾಡಕ್ ಒಂದು ಸ್ಟೇಜ್ ಇದೆ ಅಲ್ಲಿ ಅಂತ ಪುಣ್ಯಾತ್ಮರಿಗೆ ಯಾವತ್ತೂ ನಾವು ನಮ್ಮ ಹೃದಯದಿಂದ ನಮಸ್ಕಾರ ಅಂತ ತಿಳಿಸ್ತೀವಿ. ಚೆನ್ನಾಗಿರಿ, ಯಾರು ಎಕ್ಸ್ಟ್ರಾ ಆರ್ಡರ್ ಅಷ್ಟು ಮಾತ್ರ ಹೇಳ್ಬೋದು. ಹಂಗಾಗಿ ನಿಮ್ಮ ಮನೆಯಿಂದ ಆ ಹುಡುಗ ಬಂದಿದ್ದಾನೆ. ಅವ್ನಿಗೆಲ್ಲರೂ ಸೇರಿ ಆಶೀರ್ವಾದ ಮಾಡಿ, ಒಳ್ಳೇದಾಗಲಿ ಅವನು. ಥ್ಯಾಂಕ್ ಯು. ಹೀಗೆ ಎಲ್ಲರೂ ರಂಜಿಸ್ತಾ ಇರಿ. ನಿಮ್ಮ ಕಲಾವಿದರ ಕುಟುಂಬಕ್ಕೆ ಮತ್ತೊಂದ್ಸಲಿ ಜೋರಾಗಿ ಬರಲಿ ಚಪ್ಪಾಳೆ. No tension, a smile please.